ನಮ್ಮ ಅಣ್ಣ ಬಂದು ಗಾಡಿನ ಬಂತು. ಟಿವಿಲೆ ಹೋಗುತ್ತೆ, ಮತ್ತೆ ರೈಟ್ಗೆ ಹೋದರೆ ಕೃಷ್ಣಗಿರಿ ಹೋಗುತ್ತೆ. ನೋಡಿ ಮಿಷಿನ್ ಲೋಡ್ ಮಾಡಿದ್ದಾರೆ, ಮತ್ತೆ ಚಿಕ್ಕ ಚಿಕ್ಕ ಟೇಬಲ್ ಮಾಡಿಡ್ತಾ ಇದ್ದಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ ಗುರು, ನಾನು ನಿಮ್ಮ ನಾಗ ಮಾತಾಡೋದು. ಎಲ್ಲರಿಗೂ ಆರ್ಸಿಟ್ ಟ್ರಕ್ ಲಕ್ಷಕ್ಕೆ ಮತ್ತೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಹೊಸ ನೋಡ್ತಾರೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೋಡ್ಬೋದು ಆಲ್ರೆಡಿ ಈಗ ಎಲ್ಲಿದ್ದೀನಿ ಅಂತ. ನೋಡಿ ನಮ್ಮ ರಾಜವಳ್ಳಿ ಅಲ್ಲಿ ಹಾಕಿದ್ದೀನಿ. ಈಗ ಇದೇ ಕಂಪ್ನಿಗೆ ಬಂದಿದ್ದೀನಿ, ಮಿಷಿನ್ ಲೋಡಿಂಗ್ ಮಾಡ್ತಾರಂತೆ. ಕಂಪ್ನಿ ಹೆಸರು ಓಜಸ್ ಅಂದ್ಬಿಟ್ಟು. ಈಗ ಹೊಸೂರಿಂದ ಒಂದು 5 ಕಿಲೋಮೀಟ್ರ್ ಮುಂದೆಗಡೆ ಹೋಗ್ಬೇಕು, ನಮ್ಮ ಸೂಲಗಿರಿ ರೋಡು, ಕೃಷ್ಣಗಿರಿ ರೋಡಲ್ಲಿ. ನೋಡಿ ಕಂಪ್ನಿ ಪಕ್ಕದಲ್ಲಿ ಯಾವ ಥರ ಇದೆ ನೇಚರ್, ಅಡಿಕೆಲ್ಲ ಬೆಳೆದಿದ್ದಾರೆ. ಕಂಪ್ನಿಲಿ ಎಂಟ್ರಿ ಮಾಡಿದ್ದೀನಿ, ಇನ್ನೂ ಒಳಗಡೆ ಕರೆದಿಲ್ಲ, ಕರಿತೀವಿ ಅಂತ ಹೇಳಿದ್ದಾರೆ. ಏನಪ್ಪ ಲೋಡಿಂಗ್ ಅಂದರೆ ಮಿಷಿನ್ ಲೋಡ್ ಅಂತ ಹೇಳಿದ್ದಾರೆ ಆವಾಗಲೇ. ಆ ಮಿಷಿನ್ ಯಾವ ಥರ ಇದೆ ಏನು ಅಂತ ಗೊತ್ತಿಲ್ಲ. ಕರೆದಾಗ ಒಳಗಡೆ ಹೋಗೋಣ ಬನ್ನಿ. ಅಷ್ಟೊತ್ತಲ್ಲಿ ಗಾಡಿ ವೆಯ್ಟ್ ಮಾಡೋಣ. 2 hours later. ಏನಪ್ಪ ಸಮಸ್ಯೆ ಅಂದರೆ, ಈಗ ನಾನು ಬೆಳಗ್ಗೆ 9 ಗಂಟೆ ಬಂದೆ ಕಂಪ್ನಿ ಹತ್ರ. ನನ್ನ ಟೈಮ್ 11:15 ಆಗಿದೆ, 11 ಕಾಲಾಗಿದೆ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಗಾಡಿ ಒಳಗಡೆ ಬಿಡಿಲ್ಲ. ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಬೆಳಗ್ಗೆ ಬರೋ ಟಿಫನ್ ಮೇರೆ ಮಾಡಿಲ್ಲ. ಇಲ್ಲಿ ಹತ್ರ ಯಾವುದು ಹೋಟ್ಲಿಲ್ಲ, ಏನಿಲ್ಲ ಗುರು, ಯಾವುದು ಫಾರೆಸ್ಟ್ ಥರ ಇದೆ ಇಲ್ಲಿ ಕಂಪ್ನಿಯಲ್ಲಿ. ಗುರು ಟೈಮ್ ಬಂದು 1 ಗಂಟೆ ಆಗಿದೆ, 1 ಕಾಲಾಗಿ. ನೋಡ್ಬೋದು ಈಗ ಕ್ರೇನ್ ಬಂದಿದೆ, ನೋಡ್ಬೋದು ಒಳಗೆ ಕ್ರೇನ್ ಇದೆ. ಮಿಷಿನ್ ಬಂದು ಒಳಗಡೆ ಇದೆ ಅಂತ ಹೇಳಿದ್ದಾರೆ. ಈಗ ಅದನ್ನ ತಗೊಬರೋದ್ರೊಳಗೆ ಲೇಟ್ ಆಗುತ್ತೆ, ಊಟ ಗೀಟ ಮಾಡ್ಕೊ ಬನ್ನಿ ಹೋಗಿ ಅಂತ ಹೇಳ್ತಾರೆ. ಬನ್ನಿ ಊಟ ಗೀಟ ಮಾಡ್ಕೊ ಬರೋಣ. 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಊಟಕ್ಕೆ. ಇವಾಗ ಬನ್ನಿ ಹೋಗೋಣ. ಹಂಗೆ ಹೌದು, ನಮ್ಮ ರಾಜವಲ್ಲಿ ಬಿಸಿಲಲ್ಲಿ ಒಣಗ್ತಾ ಇದೆ ಪಾಪ. ನೋಡಿ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ 2 ಜೊತೆ ಊಟಕ್ಕೆ ಹೋಗೋಣ, 2 ವೀಲರಲ್ಲಿ ಅಡ್ಡ ಹಾಕ್ಕೊಂಡು. ಊಟ ಗೀಟ ಮಾಡ್ಕೊ ಬಂದೆ. ನೋಡಿ ಜ್ಯೂಸ್ ತಗೊಬಂದಂಗೆ ಬರಬೇಕಾದ್ರೆ ನಾನು ಹೋಗ್ಬೇಕಾದ್ರೆ ಕ್ರೇನ್ ಇಲ್ಲಿತ್ತು, ಈಗಲೂ ಅಲ್ಲೇ ಇದೆ ಕ್ರೇನ್, ಗೇಟ್ ಹತ್ರನೇ ಇದೆ ಗುರು. ಈಗ ಸೂಪರ್ ಜರ ಬಂದ್ಬಿಟ್ಟು 3 ಗಂಟೆ ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 3 ಗಂಟೆ 3:15 ಆಗುತ್ತೆ ಅಂತ ಹೇಳಿದ್ದಾರೆ. ಬೆಳಗ್ಗೆ ನಮ್ಗೆ ಈ ಥರ ಹೇಳ್ಬಿಟ್ಟಿದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ರೆ, ನಾನು ಬೆಳಗ್ಗೆ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಬಿಡ್ತಾಯಿದ್ದೆ. ಸುಮ್ಮನೆ ಬೆಳಗ್ಗೆ 9-10 ಗಂಟೆಗೆ ಲೋಡ್ ಮಾಡ್ಬಿಡ್ತೀನಿ. ಗಾಡಿ ಕಟ್ಸ್ಕೊಂಡ್ರು, ಕಟ್ಸ್ಕೊಂಡು ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲ ಗುರು. ಇಲ್ಲಿ ಕಮ್ಮಿ ನಂಗೆ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಲೇಬೇಕು. ಬಿಟ್ಟು ಹೋಗಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ. ಯಾಕಂದರೆ ಬಿಲ್ ಬೇರೆ ಎಂಟ್ರಿ ಆಗಿಬಿಟ್ಟಿದೆ, ನನ್ನ ಗಾಡಿ ನಂಬರ್ ಬಿಲ್ಲಲ್ಲಿ ಬಿಲ್ ಮಾಡಿಬಿಟ್ಟಿದ್ದಾರಂತೆ. ನೋಡೋಣ ಎಷ್ಟು ಗಂಟೆ ಮಾಡ್ತಾರೆ, ಏನು ಕತೆ ಅಂತ. A few moments later. ಗುರು ನೋಡಿ ಟೈಮ್ ಈಗ 3 ಗಂಟೆ ಆಗಿದೆ. ಈಗ ಮಿಷಿನ್ ಒಳಗಡೆ ಇದೆ, ನೋಡ್ಕೊ ಬರೋಣ ಬನ್ನಿ ಅಂತ ಕರಿತಾ ಇದ್ದಾರೆ. ಬನ್ನಿ ಹೋಗಿ ನೋಡ್ಕೊ ಬರೋಣ. ನೋಡಿ ನಮ್ಮ ರಾಜವಲ್ಲಿ ಅಲ್ಲಿ ಹಾಕಿದ್ದೀವಿ. ನೋಡಿ ಅಲ್ಲಿದೆ ನಮ್ಮ ರಾಜವಲ್ಲಿ. ನೋಡಿ ಕಂಪ್ನಿಲಿ ಈ ಥರ ಜನರೇಟರ್ ರೆಡಿ ಮಾಡ್ತಾರೆ ಗುರು. ಇದೇ ಮಿಷಿನ್ ನಮ್ಮ ಗಾಡಿ ಲೋಡ್ ಮಾಡೋದು. ಸುಮಾರು 12ರಿಂದ 13 ಟನ್ ಬರುತ್ತೆ ಅಂತ ಹೇಳಿದ್ದಾರೆ ಕಂಪ್ನಿಯವರು ಗುರು. ಈಗ ಗಾಡಿ ಒಳಗೆ ತಗೊಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಒಳಗಡೆ ಲೋಡ್ ಮಾಡಿಸ್ಕೊ ಹೋಗೋಣ. ನೋಡಿ ಆಲ್ರೆಡಿ ತಗೊಬರ್ತಾ ಇದ್ದಾರೆ ಮಿಷಿನು. ನೋಡ್ಬೋದು ತಗೊಂಡು ಹಿಂದಿಂದ ಹೋಗ್ತಾವ್ರೆ. ಅವ್ನು ಹಿಂದೆಗಡೆ ಹೋದ್ಮೇಲೆ ನಾನು ನಮ್ಮ ಗಾಡಿ ಸ್ಟ್ರೈಟಿಂದ ಬಿಟ್ಟರೆ ಲೋಡ್ ಮಾಡ್ತಾರೆ ಬ್ರೋ. ಮಿಷಿನ್ ತಗೊಬಂದು ಗಾಡಿ ಮೇಲೆ ಇಟ್ಟಿದ್ದಾರೆ, ನೋಡ್ಬೋದು. ನೋಡಿ ಗಾಡಿ ಮೇಲೆ ಇಟ್ಟಿದ್ದಾರೆ. ಆಗ ಬೆಲ್ಟ್ ಹಾಕೋಕ್ಕೆ ಜಾಗನೇ ಇಲ್ಲ ಇದರಲ್ಲಿ. ಹೆಂಗ ಬೆಲ್ಟ್ ಪಡ್ರೆ ಎಡಮೇ ಇಲ್ಲ, ಅದು ಒಣ್ಣದ ಇರ್ಕಪ್ಪ. ಹೆಂಗ ಅಲ್ಲಿಯಾ ಅವನ ಮೇಲೆದ ಪೋಡ್ನು. ನೋಡಿ ಮಿಷಿನ್ ಲೋಡ್ ಮಾಡಿದ್ದಾರೆ, ಮತ್ತು ಚಿಕ್ಕ ಚಿಕ್ಕ ಟೇಬಲ್ ಮಾಡಿಡ್ತಾ ಇದ್ದಾರೆ. ಗುರು ನೋಡಿ ಕಂಪ್ನಿ ಒಳಗಡೆ ಫುಲ್ಲು ಪಾರ್ಕ್ ಥರ ಇದೆ ಗುರು. ನೋಡಿ ನಮ್ಮ ಇಂಡಿಯಾ ಫ್ಲಾಗ್ ನೋಡಿ ಯಾವ ಥರ ಇದೆ ಗುರು. ನೋಡಿ ಫೈನಲಾಗಿ ಬೆಲ್ಟಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಬೆಲ್ಟ್ ಹಾಕಿದ್ದೀನಿ.
ನೋಡಿ 4 ಟೇಬಲ್ ಇಕ್ಕಿದ್ದಾರೆ. ಮೊನ್ನೆ ಬಿಲ್ಲೆಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಎಂಟ್ರಿ ಮಾಡ್ಸೋಣ ಹೋಗಿ ಬಿಲ್ ತಗೊಂಡೋಗಿ. ಗುರು ಬಿಲ್ಲೆಲ್ಲ ಎಂಟ್ರಿ ಮಾಡಿದ್ದಾಯ್ತು. ಬನ್ನಿ ಹೋಗೋಣ ಆಚೆ. ಗುರು ಫೈನಲ್ ಕಂಪ್ನಿಯಿಂದ ಹೊರಗಡೆ ಬಂದಿದ್ದೀನಿ. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಕಂಪ್ನಿ ಆಚೆ ಕಡೆ ಬಂದರೆ ಯಾವ ಥರ ಮರ ಆಗಲಿದೆ ಆ ಕಡೆ ಈ ಕಡೆ. ಸೇಮ್ ಆ ಕಡೆ ಈ ಕಡೆ ಸೇಮ್ ಒಳ್ಳೆ ಕಾಡು ಥರ ಇದೆ ಗುರು ಇಲ್ಲಿ. ನೋಡಿ 100 ಮೀಟ್ರ್ ಹೋದರೆ ಮುಂದೆ ಲೆಫ್ಟ್ಕೊಂಡು ರೋಡ್ ಹೋಗುತ್ತೆ, ಸಿಂಗಲ್ ರೋಡ್ ಅದು. ಅಲ್ಲಿಂದ ಹೋದರೆ ಮುಂದೆ ಕೃಷ್ಣಗಿರಿ ಬೈಪಾಸ್ ಸಿಗುತ್ತೆ. ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು. ಈ ಸಿಂಗಲ್ ರೋಡಲ್ಲೇ ಹೋಗ್ಬೇಕು. ನೋಡಿ ಟೊಮೊಟೊ ಹಾಕಿದ್ದಾರೆ. ಗಾಡಿ ಸ್ವಲ್ಪ ಲೈಟಾಗಿ ವಾಲ್ತಾ ಇದೆ. ವೇಟ್ ಸ್ವಲ್ಪ ಜಾಸ್ತಿ ಇದ್ದಂಗಿದೆ. ಲೈಟಾಗಿ ವಾಲ್ತೈತೆ. ನೋಡ್ಬೋದು ಯಾವ ಥರ ಇದೆ ನೇಚರ್ ಇಲ್ಲಿ ಕಡೆ. ಗುರು ನೋಡಿ ಮುಂದೆ ಲೆಫ್ಟಲ್ಲಿ ಇಲ್ಲಿ ಫುಲ್ಲು ಹೊಸ ಲಾರಿಗಳಿದ್ದು ಗುರು. ಅಶೋಕ್ ಲೈಲ್ಯಾಂಡು ನೋಡಿ ಎಲ್ಲ ಹೊಸ ಲಾರಿಗಳಿದ್ದು. ಅದೇನು ಗೊತ್ತಿಲ್ಲ ತನ್ನ ಸರ್ ಗೊತ್ತಿಲ್ಲ. ನೋಡಿ ಎಲ್ಲ ಹೊಸದು. ಫುಲ್ಲು ಈ ಲೈನ್ ಪೂರ್ತಿ ಒಂದು ಅರ್ಧ ಕಿಲೋಮೀಟ್ರ್ ಫುಲ್ಲು ಅದೇ. ನೋಡಿ ಈ ಕಡೆಲ್ಲ ಅದೇ. ನೋಡಿ ಹೊಸ ಗಾಡಿಗಳು ಅಂತ ಹೇಳಿದ್ದಾರೆ. ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಆ ಲೊಕೇಶನ್ ನಾವು ಕಳಿಸಿ ಅಂತ ಹೇಳಿದ್ದಾರೆ. ಈಗ ನಾವು ಹೋದ್ರೆ ನೋ ಎಂಟ್ರಿ. ಅದಕ್ಕೆ ನೈಟು ಒಂದು 8-9 ಗಂಟೆ ಪ್ಲ್ಯಾನ್ ಮಾಡ್ತೀವಿ ನೈಟ್ ಹೋಗೋ ಥರ. ಇಲ್ಲಾಂದರೆ ಬೆಳಗ್ಗೆ ಒಂದು 5 ಗಂಟೆಗೆ ಬಿಡೋ ಥರ ಮಾಡೋಣ. ಬನ್ನಿ ಏನಂತ ಆಫೀಸಲ್ಲಿ ಹೋಗಿ ಡಿಸೈಡ್ ಮಾಡೋಣ. ಇನ್ನು ಏನು ಹೇಳ್ತಾರೆ ಆಫೀಸಲ್ಲಿ ಹೋಗಿ ನೋಡೋಣ. ಈ ಸಿಂಗಲ್ ರೋಡಲ್ಲಿ ಹೋಗ್ಬೇಕು. ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು. ಒಂದೂವರೆ ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗ್ಬೇಕು ಸಿಂಗಲ್ ರೋಡಲ್ಲಿ. ನೋಡಿ ಒಳ್ಳೆ ಫಾರೆಸ್ಟ್ ಥರ ಇದೆ. ಅದು ಒಳ್ಳೆ ಕಾಡು ಥರ ಇದೆ. ನೋಡಿ ಸಿಂಗಲ್ ರೋಡೆಲ್ಲ ಬಂದರೆ ಯಾರ್ಚ್ ಕಡೆ ನಾವು ಲೆಫ್ಟ್ ಹೋಗ್ಬೇಕು. ಆ ಲೆಫ್ಟ್ ಹೋದರೆ ಹೊಸೂರು ಹತ್ತಿಬೆಲೆ ಹೋಗುತ್ತೆ. ಮತ್ತು ರೈಟ್ಗೆ ಹೋದರೆ ಕೃಷ್ಣಗಿರಿ ಹೋಗುತ್ತೆ. ನಾವು ಇಲ್ಲಿ ಯೂಟರ್ನ್ ಮಾಡ್ಕೊಂಡು ಹಂಗೆ ಲೆಫ್ಟ್ ಹೋಗ್ಬಿಡೋಣ ಅದೇ ಟೈಮು. ನೋಡಿ ಹೊಸೂರು ರೀಚ್ ಆಗಿದ್ದೀವಿ. ನೋಡಿ ನಮ್ಮ ಹೊಸೂರು ಬೆಟ್ಟ. ನೋಡಿ ನಮ್ಮ ಲೆಫ್ಟ್ ಸೈಡ್ ಹೊಸೂರು ಬಸ್ ಸ್ಟ್ಯಾಂಡು. ಫೈನಲ್ ಆಗಿ ಆಫೀಸ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ. ನೋಡ್ಬೋದು ನಮ್ಮ ಅಣ್ಣ ಬಂದು ಗಾಡಿನೂ ಬಂತು. The next day. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗುರು. ಬೆಳಗ್ಗೆ 5:30 ಆಗಿದೆ. ಈಗ ನಮ್ಮ ಹತ್ತಿಬೆಲೆ ನೇರ ಪೆಟ್ರೋಲ್ ಬಂಕ್ ಹತ್ರ ಡೀಸೆಲ್ ಹಾಕ್ಸೋಣ ಅಂತ ಬಂದಿದ್ದೀವಿ. ನೋಡ್ಬೋದು ಡೀಸೆಲ್ಲ ಯಾರು ಇಲ್ಲ ಬಂಕಲ್ಲಿ. ಎಲ್ಲ ಆ ಕಡೆ ಹೊರಗ್ಬಿಟ್ಟಿದ್ದಾರೆ. ಅಲ್ಲ ಡೀಸೆಲ್ ಹಾಕಿ ತಾಯ್ತು 52 ಲೀಟ್ರ್ ಹಾಕಿದ್ದೀನಿ ಡೀಸೆಲ್ಲು. ಈಗ ನೈಟ್ ಕ್ವಾಲಿಟಿ ಫೋನ್ ಮಾಡಿದ್ರು, ಅನ್ಲೋಡು ಪಿಣ್ಣಿ ಆಗಲ್ಲ ಮತ್ತು ನೀವು ದಾಬಸ್ಪೇಟೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಲೊಕೇಶನ್ ಕಳಿಸಿದ್ದಾರೆ. ಬನ್ನಿ ಹೋಗೋಣ. ನಮ್ಮ ಮಳೆ ಚದಾಪುರ ಯಾವಾಗಲಿದ್ದಂಗೆ ಇವತ್ತು ಲೈಟಾಗಿ ಟ್ರಾಫಿಕ್ ಇದೆ. ನೋಡ್ಬೋದು ಎಲೆಕ್ಟ್ರಿಸಿಟಿ ಎಂಟ್ರಿ ಆಗಿದ್ದೀನಿ. ಮನೆ ಮುಂದೆ ಒಂದು ಟೀ ಅಂಗಡಿ ಇದೆ ಅಲ್ಲಿ ಹೆಸರು ಹತ್ರ. ಹತ್ಬೇಕಾದ್ರೆ ಟೀ ಕುಟ್ಕೊಂಡು ಹೋಗೋಣ.
ನೋಡಿ ಸಿಗ್ನಲ್ ಹಾಕಿ ಕೊಟ್ಟಿದ್ದಾರೆ. ಮುಂದೆ ಅಲ್ಲಿ ಲೆಫ್ಟ್ ಹೋಗ್ಬೇಕಲ್ಲಿ ಹೆಸರು ಕಡೆ. ನೋಡ್ಬೋದು ನೈಸ್ ರೋಡು. ಗುರು ನೈಸ್ ರೋಡ್ ಎಂಟ್ರಿ ಆದಮೇಲೆ ನಮ್ಮ ಗಾಡಿ ಈ ಥರ ಆಗಿದೆ. ಆಟೋ ತಗೋತಾ ಇದೆ. ಬನ್ನಿ ಒಂದು ಟೀ ಕುಟ್ಕೊಬೋಣ, ಅಷ್ಟೊತ್ತರಲ್ಲಿ ಆಗೋಗುತ್ತೆ. ನೋಡ್ಬೋದು ನಮ್ಮ ಗಾಡಿಯಲ್ಲಿ ಹಾಕಿದ್ದೀವಿ. ಇಲ್ಲ ಟೀ ಅಂತಿದೆ. ತಗೊಂಡಿದ್ದೀನಿ ಬ್ರೋ. ಟೀ ಎಲ್ಲ ಕುಡಿದಾಯ್ತು. ಬನ್ನಿ ಹೋಗೋಣ. ನೈಸ್ ರೋಡ್ ಟೋಲ್ಗೇಟ್ ಎಂಟ್ರಿ ಆಗಿದ್ದೀನಿ. ಬ್ರೋ ನೋಡಿ ನೈಸ್ ರೋಡಲ್ಲಿ ಗಾಡಿ ಹಾಕೊಂಡು ಪಾಪ ಡ್ರೈವರೆಲ್ಲ ನಿಜ ಹೋಗ್ಬಿಟ್ಟಿದ್ದಾರೆ. ಥರ ಹಾಕ್ಬಾರ್ದು. ಜಾಗ ಏನು ಮಾಡೋಕ್ಕಾಗಲ್ಲ, ಪಾಪ ಜಾಗ ಅಲ್ಲಿ ಸಿಗಲ್ಲ. ಬ್ರೋ ನೋಡಿ ನೈಸ್ ರೋಡ್ ಎಕ್ಸಿಟ್ ಆಗ್ತಾ ಇದ್ದೀನಿ. ಮುಂದೆ RTO ನೋಡಿ ಯಾವ ಥರ ನಿಂತಿದ್ದಾರೆ. ಗುರು ಅದೇನೋ ಗೊತ್ತಿಲ್ಲ, ಮೊಬೈಲ್ ನೋಡಿದ್ರೆ ಯಾರು ಅಡ್ಡಾಕಲ್ಲ ಗುರು RTO ಆದವರು. ಗುರು ನೈಸ್ ರೋಡ್ ಎಕ್ಸಿಟ್ ಆಗಿದ್ದೀವಿ. ಈಗ ನಾನು ಮುಂದೆ ಲೆಫ್ಟ್ ಹೋಗ್ಬೇಕಲ್ಲಿ. ನೋಡಿ ಇಲ್ಲಿ ತುಮಕೂರು ಕಡೆ ರೋಡ್ ಹೋಗುತ್ತೆ. ಇದು ಇಲ್ಲಿ ತಗೋಬೇಕು. ಸ್ಟ್ರೈಟ್ ಹೋದರೆ ಸಿಟಿ ಒಳಗಡೆ ಹೋಗುತ್ತೆ. ಗುರು ನೋಡಿ ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನೋಡಿ ನಮ್ಮ ದಾಬಾಸ್ಪೇಟೆ ರೋಡು 20% ರೋಡ್ ರೆಡಿ ಆಗಿಬಿಟ್ಟಿದೆ. ಬೇಗ ಕೆಲಸ ಮಾಡ್ತಾ ಇದ್ದಾರೆ. ಬ್ರೋ ಮುಂದೆ ಒಂದು ಹೋಟ್ಲ್ ಇದೆ, ಅಲ್ಲೇ ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಡೋಣ. ನೆನ್ನೆ ಬೇರೆ ಕಂಪ್ನಿ ಹತ್ರ ಹೋಟ್ಲೇ ಸಿಗಲಿಲ್ಲ ಅಲ್ಲಿ. ಇವತ್ತು ಹಂಗೆ ಆಗ್ಬಿಡುತ್ತೆ ಕತೆ. ಯಾಕೆ ಸುಮ್ಮನೆ ಸಿಗೋ ರೋಡಲ್ಲಿ ಸಿಗೋ ಜಾಗದಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡ್ಬೇಕು ಮೊದಲೇ. ಎಲ್ಲ ಕಷ್ಟ ಆಗುತ್ತೆ. ಟಿಫನ್ ಎಲ್ಲ ಮುಗಿಸ್ಕೊ ಬಂದೆ. ಒಂದು ಇಡ್ಲಿ ಆಪ್ರಿಸ್ ಬಂದೆ. ಚೆನ್ನಾಗಿತ್ತು ರೈಸು. ಬನ್ನಿ ಹೋಗೋಣ. ದಾಬಾಸ್ಪೇಟೆ ಎಂಟ್ರಿ ಆಗಿದ್ದೀನಿ. ನೋಡ್ಬೋದು ರೈಟ್ ಹೋಗ್ಬೇಕು ನಾವು ಇಲ್ಲಿ ಆರ್ಚ್ ಒಳಗಡೆ. ಕಂಪ್ನಿ ಬಂದು ಇಲ್ಲಿಂದ 3 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ಗುರು ನೋಡಿ ಕಂಪ್ನಿ ಹತ್ರ ಬಂದಿದ್ದೀನಿ. ಗಾಡಿ ಸೈಡ್ಗೆ ಹಾಕಿದ್ದೀನಿ, ಇಲ್ಲಿ ಆಚೆ ಕಡೆ ಹಾಕಿದ್ದೀನಿ. ಬಿಲ್ ತೊಗೊಂಡು ಹೋಗಿದ್ದಾರೆ ಒಳಗಡೆ. ಈಗ ಬರ್ತೀನಿ ಹೇಳಿ ಹೋಗಿದ್ದಾರೆ ಸೆಕ್ಯೂರಿಟಿ. ಇನ್ನೂ ಫ್ರೆಂಡ್ಗಳು ಬರ್ಬೇಕಂತೆ. ಕರೆಕ್ಟ್ಗೆ 9 ಗಂಟೆ 8 ನಿಮಿಷ ಆಗಿದೆ ಕಂಪ್ನಿ ಹತ್ರ ಬರೋ ಹೊತ್ತಿಗೆ. ಗುರು ನೋಡಿ ಗಾಡಿ ಎಲ್ಲ ಹಾಕಿದ್ದೀನಿ. ಟೈಮ್ ನೋಡಿ 12:25 ಆಗಿದೆ. ಇನ್ನೂ ಟ್ರೈನ್ ಬಂದಿಲ್ಲ. ನಿನ್ನೆ ಯಾವ ಥರ ಮಾಡಿದ್ರು ಲೋಡಿಂಗಲ್ಲಿ, ಅದೇ ಥರ ಇವತ್ತು ಇಲ್ಲಿ ಮಾಡ್ತಾರೆ ಅನ್ಲೋಡ್ ಪಾಯಿಂಟಲ್ಲಿ. ನಿನ್ನೆ 3 ಗಂಟೆಗೆ ಟ್ರೈನ್ ಮಾಡ್ತೀನಿ ಅಂತ ಹೇಳಿದ್ರು ಲೋಡು. ಇವರು ಇವತ್ತು 1 ಗಂಟೆಗೆ ಅನ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಗಾಡಿಲಿ ಒಂದು ಮಿರರ್ ಬೇರೆ ಹೋಗ್ಬಿಟ್ಟಿದೆ. ಮಿರರ್ ಬಂದಿದ್ದೀನಿ. ಬನ್ನಿ ಮಿರರ್ನ ಫಿಟ್ ಮಾಡೋಣ. ಇನ್ನೇನು ಮಾಡೋಕ್ಕಾಗಲ್ಲ. ನನಗೆ ಬೇರೆ ಇಲ್ಲೇ ಲೋಡ್ ಬೇರೆ ಸೆಟ್ ಆಗಿಬಿಟ್ಟಿದೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು. ಲೋಡ್ ಸೆಟ್ ಆಗಿದೆ, ಹೋಗ್ಬೇಕು. ಕಂಪ್ನಿಯವ್ರು ಬೇರೆ ಫೋನ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ಈ ಕಂಪ್ನಿಯವ್ರಿಗೆ. ಬನ್ನಿ ಮಿರರ್ ಫಿಟ್ ಮಾಡೋಣ ಹೋಗಲಿ. ನೋಡಿ ಮಿರರ್ ರೈಟ್ ಸೈಡ್ ಕೊಟ್ಬಿಟ್ಟ ನನ್ನ ಪಿಕ್ಲ್ ನನ್ನ ಮಗ ಅಂಗಡಿಯವನು. ಇದು ನನಗೆ ಬೇಕಾಗಿರೋ ಲೆಫ್ಟ್ ಸೈಡಲ್ಲಿ, ಅವ್ನು ಕೊಟ್ಟಿರೋ ರೈಟ್ ಸೈಡಲ್ಲಿ ಮಿರರು. ಈ ಕಡೆ ಚೆನ್ನಾಗಿದೆ, ರೈಟ್ ಸೈಡ್ ಚೆನ್ನಾಗಿದೆ ಮಿರರು. ಮತ್ತು ಈ ಕಡೆ ಹೋಗಿರೋದು. ಬರೋ ಟೈಮ್ ನೋಡ್ಬೋದು 1:28 ಆಗಿದೆ ಈಗ. ನೋಡಿ ಟ್ರೈನ್ ಬಂದಿದೆ. ಗಾಡಿ ಕಂಪ್ನಿ ಒಳಗಡೆ ಹಾಕಿದ್ದೀನಿ. ನೋಡಿ ಟ್ರೈನ್ ಬಂದಿದೆ. ಈ ಕಂಪ್ನಿಯಲ್ಲಿ ಸೇಮು ಈ ಥರ ಜನ್ರೇಟ್ರು, ಇಂಜಿನ್ ಇವೆಲ್ಲ. ನೀವು ಟ್ರೈನು ಕರೆಕ್ಟಾಗಿ ಕಟ್ಸ್ಬಿಟ್ರೆ 1:15 ಬರೋದು ಏನು ಮಾಡೋದು ನಾವು? ನನಗೆ ಬೇರೆ ಕಂಪ್ನಿಯವ್ನು ಬೇರೆ ಫೋನ್ ಮಾಡ್ತಾನೆ ಅವ್ನು ಬೇರೆ. ಗುರು ಅನ್ಲೋಡ್ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ನೋಡ್ಬೋದು ಅವ್ರು ಇಲ್ಲಿ ಲೇಬರ್ ಬಂದವ್ರಿಗೆ ಊಟ ಮಾಡ್ಕೊಂಡು. ನೋಡಿ ಫೈನಲಾಗಿ 2 ಗಂಟೆ ಕರೆಕ್ಟಾಗಿ ಅನ್ಲೋಡ್ ಆಗಿದೆ. ನೋಡಿ ಮಿಷಿನ್ ಇಳಿಸಿದ್ದಾರೆ ಈಗ.
ನೋಡಿ ಅಲ್ಲಿ ಇಟ್ಬಿಟ್ಟು ಬಂದು ಇಲ್ಲೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಅನ್ಲೋಡ್ ಆದಮೇಲೆ ಹೋಗ್ತಾ ಇರೋದೆ ಪೇಮೆಂಟ್ ತಗೊಂಡು. ನೋಡಿ ಇಲ್ಲಿ ಸೇಮು ಜನರೇಟರ್ ರೆಡಿ ಮಾಡ್ತಾರೆ. ನೋಡಿ ಗಾಡಿ ಆಚೆ ಹಾಕಿದ್ದೀನಿ. ಬನ್ನಿ ಒಳಗಡೆ ಪೇಮೆಂಟ್ ತಗೊಂಡು ಹೋಗಿ. ಪೇಮೆಂಟ್ ಬಂದು 4 ಗಂಟೆಗೆ ಫೋನ್ಪೇ ಮಾಡ್ತಾರಂತೆ. ಬನ್ನಿ ಹೋಗೋಣ. ನಮ್ಗೆ ಇಲ್ಲಿಂದನೇ ಲೋಡ್ ಸೆಟ್ ಆಗಿದೆ ಹೊಸೂರಿಗೆ. ಬನ್ನಿ ಅದು ತೋರಿಸ್ತೀನಿ ಹೆಂಗಂತ. ಅದು ನೆಕ್ಸ್ಟ್ ವೀಡಿಯೋ ಬರುತ್ತೆ ನೋಡಿ. ವೀಡಿಯೋ ಏನು ಮಾಡ್ತಾಯಿದ್ದೀನಿ. ಯಾರು ನಮ್ಮ ಚಾನಲ್ ಹೊಸ ಮಾಡ್ತಾಯಿದ್ದಾರೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆ, ನೆಕ್ಸ್ಟ್ ವೀಡಿಯೋ ಸಿಗೋಣ ಫ್ರೆಂಡ್ಸ್. ಓಕೆ, ಬಾಯ್.